ಸೊ ಈ ಮಾರ್ಚ್ 29 ವೀಕೆಂಡ್ ಕ್ಲಾಸಸ್ ಅನೌನ್ಸ್ ಮಾಡಿದ್ದೀವಿ. ಇದು IT ಪ್ರೊಫೆಷ್ನಲ್ಸ್, ಹೌಸ್ ವೈಫ್, ಆಮೇಲೆ ಸ್ಟೂಡೆಂಟ್ಸ್, ಯಾರಿಗೆ ವೀಕ್ ಡೇಯಲ್ಲಿ ಟೈಮ್ ಇರಲ್ಲ ಅವರಿಗೆ ಈ ಕೋರ್ಸ್ನ ಆಫರ್ ಮಾಡ್ತಿದ್ದೀವಿ. ವೀಕೆಂಡ್ ಕ್ಲಾಸಸ್ ಯಾಕೆ ನಾವು ಅಟೆಂಡ್ ಮಾಡಬೇಕು, ಯಾಕೆ ನಾವು ವೀಕ್ ಡೇಗೆ ಹೋಗೋಕ್ಕಾಗಲ್ಲ, ಈ ಥರ ಎಲ್ಲ ನೀವು ಗೊಂದಲದಲ್ಲಿದ್ದರೆ, ನನಗೆ ವೀಕೆಂಡಲ್ಲಿ ಟೈಮ್ ಇಲ್ಲ, ವೀಕೆಂಡಲ್ಲಿ ಟೈಮ್ ಇದೆ. ಸೊ ವೀಕೆಂಡ್ ಮತ್ತು ವೀಕ್ ಡೇ ಎರಡು ಕ್ಲಾಸಸ್ ಅನೌನ್ಸ್ ಮಾಡಿದ್ದೀವಿ. ಈ ಮಾರ್ಚ್ 27 ವೀಕ್ ಡೇ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ವೀಕೆಂಡ್ ಕ್ಲಾಸಸ್ ಬಂದು ಮಾರ್ಚ್ 29 ಸ್ಟಾರ್ಟ್ ಆಗುತ್ತೆ. ಪ್ಲೀಸ್ ಜಾಯ್ನ್ ಆಗಿ. ಮತ್ತು ನಿಮಗೆ ಒಳ್ಳೆ ಆಫರ್ ಸಹ ಇದೆ. ಮತ್ತು ನಿಮಗೆ EMI ಆಪ್ಷನ್ ಇದೆ. ಇದು ಫಸ್ಟ್ ಟೈಮ್ ನಾವು EMI ಆಪ್ಷನ್ ಕೊಡ್ತಾ ಇದ್ದೀವಿ. ಯಾರಿಗೆಲ್ಲ ನಮಗೆ ಕಷ್ಟ ಆಗ್ತಿದೆ, ನಮಗೆ ಇನ್ವೆಸ್ಟ್ ಮಾಡೋದಕ್ಕೆ ತುಂಬ ನಮಗೆ ಯೋಚನೆ ಮಾಡಬೇಕು, ನಮಗೆ ಇನ್ವೆಸ್ಟ್ಮೆಂಟಿಗೆ ದುಡ್ಡಿಲ್ಲ, ನನ್ನ ಹಸ್ಬೆಂಡ್ ಕೇಳಬೇಕು ಅಂತ ಎಲ್ಲ ನೀವು ಟೈಮ್ ತೊಗೊತಿದ್ರಿ. ಇವಾಗ ನೀವು ಇಮಿಡಿಯೇಟಾಗಿ ಬಂದು ಎನ್ರೋಲ್ ಆಗ್ಬೋದು. ಬಿಕಾಸ್ EMI ಆಪ್ಷನ್ ಇರೋದ್ರಿಂದ ನೀವು ತುಂಬ ಕಷ್ಟಪಡೋದೇನು ಬೇಕಾಗಿಲ್ಲ. ಬಂದು ದಯವಿಟ್ಟು ಜಾಯ್ನ್ ಆಗಿ. ನಾನು IT ಪ್ರೊಫೆಷನಲ್ಲಿ ಆಲ್ಮೋಸ್ಟ್ 9+ ಇಯರ್ಸ್ ವರ್ಕ್ ಮಾಡಿದ್ದೆ. ನಾನು IBM ವರ್ಕ್ ಮಾಡಿದ್ದೆ. ಆ್ಯಂಡ್ ಮೋರ್ ಓವರ್ ನಾನು ಯಾಕೆ ಈ ಪ್ರೊಫೆಷನಿಗೆ ಬಂದೆ ಅಂದರೆ, ಯಾರ ಕೈ ಕೆಳಗೂ ಕೆಲಸ ಮಾಡೋದು ಇಷ್ಟ ಇರಲಿಲ್ಲ. ನನಗೂ ನಾನು ಓನ್ ಬಾಸ್ ಆಗಬೇಕು, ನಾನು ಯಾರ ಹತ್ರನೂ ಸಂಬಳ ತೊಗೋಬಾರ್ದು, ನಾನೇ ಒಂದಷ್ಟು ಜನ ಕೆಲಸ ಕೊಡೋಂಗಾಗಬೇಕು, ಇಂಡಿಪೆಂಡೆಂಟ್ ಆಗಬೇಕು ಫೈನಾನ್ಷಿಯಲಿ ಅಂತ ಡಿಸೈಡ್ ಮಾಡಿ ನಾನು ಈ ಪ್ರೊಫೆಷನ್ನ ಚೂಸ್ ಮಾಡಿದ್ದು. ಟ್ರಸ್ಟ್ ಮೀ, ನನ್ನ ಪ್ರೊಫೆಷನ್ಗಿಂತ ಈ ಪ್ರೊಫೆಷನ್ ಏನು ನಾನು ಮೇಕಪ್ನ ಚೂಸ್ ಮಾಡಿದ್ದೀನಿ, ಬ್ಯೂಟಿ ಇಂಡಸ್ಟ್ರಿ ಚೂಸ್ ಮಾಡಿದ್ದೀನಿ, ದಿಸ್ ಈಸ್ ವೆರಿ ನೈಸ್. ಆ್ಯಂಡ್ ಅಲ್ಲೇ ನಿಮಗೆ ಇನ್ಸ್ಟೆಂಟಾಗೆ ನೀವು ಮೇಕಪ್ ಮಾಡಿದ ತಕ್ಷಣವೇ ನಿಮ್ಮ ಕ್ಲೈಂಟ್ಸ್ ನಿಮ್ಮನ್ನ ಅಪ್ರಿಷಿಯೇಟ್ ಮಾಡ್ತಾರೆ. ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ, ಅಪ್ಪ ನಾನು ಮಾಡಿದ ಕೆಲಸ ಇಷ್ಟ ಆಯಿತು ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನಿಂದ ನೀವು ಮನೆಗೆ ಹೋಗ್ತೀರ. ಅದೇ ನೀವು ITಲಿ ವರ್ಕ್ ಮಾಡಬೇಕಾದ್ರೆ, ಬೇರೆ ಕಂಪ್ನಿಗಳಲ್ಲಿ ವರ್ಕ್ ಮಾಡಬೇಕಾದ್ರೆ, ನೀವು ಇಯರ್ ಎಂಡಲ್ಲಿ ಅಪ್ರೈಸಲ್ ಟೈಮಲ್ಲಿ ವೆಯ್ಟ್ ಮಾಡಬೇಕು. ನಿಮಗೆ ಅಪ್ರಿಸಿಯೇಷನ್ ಮೇಲ್ ಸಿಗೋದಕ್ಕಾಗಲಿ, ಒಂದು ಅಪ್ರಿಸಿಯೇಷನ್ ರೆಕಗ್ನಿಷನ್ ಸಿಗಬೇಕು, ಪ್ರಮೋಷನ್ ಸಿಗಬೇಕು ಅಂದರೆ, ಇಲ್ಲಿ ನೀವು ಎಷ್ಟು ಮೇಕಪ್ ಅಪ್ಗ್ರೇಡೇಷನ್ ಮಾಡ್ತಾ ಹೋಗ್ತಾ ಇರ್ತೀರ, ನಿಮಗೆ ಅದೇ ಥರ ನೀವು ನಿಮ್ಮ ಪ್ರೊಫೈಲ್ನ ಬಿಲ್ಡ್ ಮಾಡ್ಕೊಂಡು ಹೋಗ್ತಿದ್ದಂಗೆ ಯು ಕ್ಯಾನ್ ಬಿಕಮ್ ಲೈಕ್ ಸಕ್ಸಸ್ಫುಲ್ ಇನ್ 6 months. ನೀವು ಅಷ್ಟು ವರ್ಷ ಕಾಯೋ ಅವಶ್ಯಕತೆಯೇ ಇಲ್ಲ. ಸೊ ಪ್ಲೀಸ್ ಮೇಕ್ ಯೂಸ್ ಆಫ್ ಇಟ್ ಆ್ಯಂಡ್ ಲರ್ನ್ ಫ್ರಮ್ ದ ಬೆಸ್ಟ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇರೋರ ಹತ್ರ ಕಲ್ತ್ಕೊಳ್ಳಿ. ನಿಮ್ಮ ದುಡ್ಡನ್ನ ನೀವು ದಯವಿಟ್ಟು ಕಡಿಮೆ ಇದೆ ಅಂತ ಎಲ್ಲೋ ಒಂದು ಕಡೆ ಹೋಗಿ ದುಡ್ಡನ್ನ ವೇಸ್ಟ್ ಮಾಡ್ಕೊಬೇಡಿ. ಆ್ಯಸ್ ಅ ಸೀನಿಯರ್ ಮೇಕಪ್ ಆರ್ಟಿಸ್ಟ್ ಐ ಆಮ್ ಟೆಲ್ಲಿಂಗ್ ಯು, I have been in this industry for 10 years, more than 10 years. So make use of ಒಳ್ಳೆ ನಾಲೆಜ್ನಾಗ ಏನು ಮಾಡಿ, ಕನ್ಫ್ಯೂಷನ್ ಇಲ್ಲದಿರೋ ಕಡೆ, ಯಾರು ನಿಮ್ಮನ್ನು ಕರೆಕ್ಟ್ ಪಾತಲ್ಲಿ ಕರ್ಕೊಂಡು ಹೋಗ್ತಾರೆ ಅವ್ರ ಹತ್ರ ನೀವು ಕಲ್ತ್ಕೊಳ್ಳಿ. ಮತ್ತು ನಾನು ಇನ್ನೊಂದು ಹೇಳೋಣ ಅಂತ ಅಂದ್ಕೊಂಡೆ. ಈಗ ITಲಿ ರಿಸೆಷನ್ ನಡೀತಾ ಇದೆ. ನಾನು ಕೆಲಸ ಮಾಡೋ ಟೈಮಲ್ಲಿ ಈ ಥರ ರಿಸೆಷನ್, ಒಂಥರ ಭಯ, ಗೊಂದಲ, ಏನು ಮಾಡಬೇಕು, ನಾನು ಈ ಥರ ಆಗ್ತಿದೆಯಲ್ಲ, ಏನು ಮಾಡೋದು, ನಾನು ಏನಾದರೂ ಮಾಡಬೇಕು ಅಂತ ನಾನು ತುಂಬ ಹುಡುಕ್ಬೇಕಾದ್ರೆ ನನಗೆ ಈ ಮೇಕಪ್ ಆರ್ಟಿಸ್ಟ್ ಪ್ರೊಫೆಷನ್ ತುಂಬ ಇಷ್ಟ ಆಯಿತು. ಇದು ಹೇಗೆ ಅಂದರೆ, ಪಾರ್ಲರ್ ಮತ್ತು ಮೇಕಪ್ ಆರ್ಟಿಸ್ಟ್ ಅಂತ ತಾರತಮ್ಯ ಅಂತಲ್ಲ. ದಿಸ್ ಈಸ್ ಲೈಕ್ ಒಂಥರ ವಿ ಆರ್ ಲೈಕ್ ಮೋರ್ ಲೈಕ್ ಡಾಕ್ಟರ್ಸ್. ನಮಗೆ ಸ್ಕಿನ್ ಬಗ್ಗೆ ಗೊತ್ತಾಗಿರುತ್ತೆ. ವಿ ಯೂಶಲಿ ವರ್ಕ್ ಲೈಕ್ ಪ್ರೊಫೆಷ್ನಲ್ ಆಗಿ ಕೆಲಸ ಮಾಡೋದ್ರಿಂದ ನಮಗೆ ಒಂದು ಸ್ಟ್ಯಾಂಡರ್ಡ್ ಸೆಟ್ ಆಗಿರುತ್ತೆ ಇದರಲ್ಲಿ. ಆ್ಯಂಡ್ ನಿಮ್ಗೆ ಎಲ್ಲೇ ಹೋದರೂ ನಿಮಗೆ ಇದರಲ್ಲಿ ಒಳ್ಳೆ ರೆಕಗ್ನಿಷನ್ ಸಿಗುತ್ತೆ. ಆ್ಯಂಡ್ ನಿಮ್ಮ ಕೆಲಸ ಮಾತಾಡಿದ್ರೆ ಯು ಕ್ಯಾನ್ ಬಿಕಮ್ ವೆರಿ ಫೇಮಸ್ ಇನ್ ದಿಸ್ ಫೀಲ್ಡ್. ಮತ್ತು ಇನ್ನೊಂದೇನಂತಂದರೆ, ನೀವು ಅಕಾಡೆಮಿ ಓಪನ್ ಮಾಡ್ಬೋದು, ನೀವು ಒಂದಷ್ಟು ಜನಕ್ಕೆ ಹೇಳ್ಕೊಡ್ಬೋದು. ಮತ್ತು ನಾಳೆ ದಿನ ನಿಮಗೆ ಏನೋ ಒಂದು ಅಚೀವ್ ಮಾಡಿದ್ದೀನಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಖಂಡಿತ ಸಿಗುತ್ತೆ ಈ ಪ್ರೊಫೆಷನಲ್ಲಿ. ಈ ಕೋರ್ಸಿಂದ ನಿಮ್ಗೆ ಏನಾಗುತ್ತೆ ಅಂದರೆ ಸ್ಕಿಲ್ ಎನ್ಹ್ಯಾನ್ಸ್ಮೆಂಟ್ ಆಗುತ್ತೆ. ಒಂದು ಆರ್ಟಿಸ್ಟಿಕ್ ಲೆವೆಲ್ನ ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ. ಇಫ್ ಯು ಆರ್ ಲೈಕ್
ತರೋವಾಗಿ ನೀವು ಡೆಡಿಕೇಟೆಡ್ ಆಗಿ ನೀವು ಕಲ್ತ್ಕೊಂಡಾಗ ಇದು ಲೈಫ್ ಟೈಮ್ ಇರುತ್ತೆ. ಸೊ ಹಾಗಾಗಿ ಇದಕ್ಕೆ ನಿಮಗೆ ಒಳ್ಳೆ ಸ್ಕೋಪ್ ಇದೆ. ಮತ್ತು ಈ ಆರ್ಟಿಸ್ಟಿಕ್ ಲೆವೆಲ್ ಇಸ್ ಸಮಥಿಂಗ್ ಬಿಯಾಂಡ್ ಇಮ್ಯಾಜಿನೇಷನ್. ಸೊ ಆಲ್ವೇಸ್ ಯು ಹ್ಯಾವ್ ಟು ಬಿ ವೆರಿ ಕ್ರಿಯೇಟಿವ್. ಮತ್ತು ಯಾರೆಲ್ಲ ತುಂಬ ಕ್ರಿಯೇಟಿವ್ ಇದ್ದೀರಾ, ಡೈಲಿ ರೂಟೀನ್ ಮಾಡಿ ಸಾಕಾಗಿದೆ ನನಗೆ, ಮತ್ತು ಮನೇಲಿದ್ದು ಸಾಕಾಗಿದೆ ಲ್ಯಾಪ್ಟಾಪ್ ಮುಂದೆ ಅಂತ ಯೋಚನೆ ಮಾಡ್ತಿದ್ದೀರಾ, ದಯವಿಟ್ಟು ಹೇಳಿ. ಒಂದೊಂದು ದಿನವೂ ನಿಮ್ಮ ಎಕ್ಸ್ಪೀರಿಯನ್ಸ್ ಕೌಂಟ್ ಆಗುತ್ತೆ. ಮತ್ತು ಈಗಿನ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಹೇಗೆ ನಾವು ಮುಂದೆ ಬರೋಕ್ಕಾಗತ್ತೆ, ನಾವು ಆಗುತ್ತಾ ನಮ್ಮ ಕೈಯಲ್ಲಿ ಅಂತ ಕೂತ್ಕೊಂಡ್ರೆ ಖಂಡಿತ ಆಗಲ್ಲ. ಸೊ ದಯವಿಟ್ಟು ನಾನು ಮಾಡ್ತೀನಿ, ನನ್ನ ಕೈಯಲ್ಲಿ ಆಗುತ್ತೆ ಅಂತ ಅಂದ್ಬಿಟ್ಟು. ಮತ್ತು ನಿಮಗೆ 2 ಅರ್ನಿಂಗ್ಸ್ ಇರಬೇಕು ಯಾವತ್ತೇ ಇದ್ರೂ. ನಾನು ಅಷ್ಟೇ ಬ್ರೈಡಲ್ ಮತ್ತು ಅಕಾಡೆಮಿ 2 ಮಾಡೋದ್ರಿಂದ ನನಗೆ ಬ್ಯಾಲೆನ್ಸ್ ಔಟ್ ಆಗುತ್ತೆ. ಆ್ಯಂಡ್ ಮೋರೋವರ್ ಇಲ್ಲಿ ಏನು ಅಂತಂದರೆ ಇಂಡಿಪೆಂಡೆಂಟಾಗಿ ನಾವು ಅರ್ನ್ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಾದಮೇಲೆ ವಿ ನೀಡ್ ಟು ಹ್ಯಾವ್ ದಟ್ ಡೆಡಿಕೇಶನ್. ಫೋಕಸ್ಡ್ ಆಗಿರಬೇಕು. ಮಾಡ್ತೀನಿ ಅಂತ ಅಂದ್ಕೊಂಡಿದ್ರೆ ಒಂದೊಂದು ಡೇನೂ ವೇಸ್ಟ್ ಆಗುತ್ತೆ. ಸೊ ನನ್ನ ಕೈಯಲ್ಲಿ ಆಗುತ್ತೆ, ನಾನು ಕಲಿಬೇಕು, ಐ ಹ್ಯಾವ್ ಟು ಡೂ ಸಮಥಿಂಗ್ ಅಂತ ಅಂದ್ಬಿಟ್ಟು ಯೋಚನೆ ಮಾಡದೆ ದಯವಿಟ್ಟು ಬಂದು ಜಾಯ್ನ್ ಆಗಿ.